ನಾನು ಆಗ್ಲೇ ಹೇಳಿದೆ, ಪ್ರತಿಯೊಬ್ಬರ ಸಕ್ಸಸ್ ಹಿಂದೆ ಒಂದು ಹೆಣ್ಣು ಶಕ್ತಿ ಇರುತ್ತೆ ಅಂತ. ಅದೇ ತರ ನಮ್ಮ ರಂಗನಾಥ್ ಅವರ ಹಿಂದೆ ಶಾರದಾ ಮೇಡಮೇ ದೊಡ್ಡ ಶಕ್ತಿ. ನಮ್ಮ ಪ್ರಗತಿ ಅವ್ರು ಏನ್ ಹೇಳ್ತಾರೆ ನೋಡಿ. ಎಲ್ಲರಿಗೂ ನಮಸ್ಕಾರ. ಕಂಗ್ರ್ಯಾಚುಲೇಷನ್ಸ್. ಇವತ್ತು ಪಬ್ಲಿಕ್ ಟಿವಿ 14 ವರ್ಷ ಕಂಪ್ಲೀಟ್ ಮಾಡಿ 15ನೇ ವರ್ಷ ಕಾಲಿಡ್ತಾ ಇದೆ. ರಂಗನಾಥ್ ಸರ್ ತುಂಬ ದೊಡ್ಡ ಇನ್ಸ್ಪಿರೇಷನ್. ಅವ್ರು ಕರ್ನಾಟಕಕ್ಕೊಂದು ಕೊಡುಗೆ. ನಾನು ಯಾವಾಗಲೂ ಅಂದ್ಕೊಳ್ತಾ ಇರ್ತೀನಿ, ನಮ್ಮ ಸಮಾಜ ಇವತ್ತು ಬರೀ ಹೀರೋಗಳನ್ನ ಅಂದರೆ ನಮ್ಮ ನಟರನ್ನ ಫಾಲೋ ಮಾಡ್ತೀರಾ, ಇನ್ಸ್ಪಿರೇಷನ್ ಆಗಿ ತೊಗೊಳ್ತೀರಾ. ರಂಗಣ್ಣ ಸರ್ ಅಂತವ್ರನ್ನ ನೀವು ಇನ್ಸ್ಪಿರೇಷನ್ ಆಗಿ ತೊಗೊಳ್ಬೇಕು. ಯಾಕಂದರೆ ತುಂಬ ಕ್ವಾಲಿಟೀಸ್ ಇದೆ. ನಾವು ಅದನ್ನು ಅಳವಡಿಸ್ಕೊಂಡು ಸಮಾಜಕ್ಕೆ ನಮ್ಮ ಕೈಯಿಂದ ಏನಾದರೂ ಕೊಡುಗೆ ಕೊಡಲಿಕ್ಕೆ. ಯಾಕಂದರೆ 14 ವರ್ಷದಿಂದನೂ 9 ಗಂಟೆ ಆದರೆ ಸಾಕು, ಪ್ರತಿಯೊಬ್ಬರು ಬೇರೆ ಎಲ್ಲ ನಿಲ್ಲಿಸ್ಬಿಟ್ಟು ಬಂದು ನೋಡ್ತಾರೆ ಆ ನ್ಯೂಸ್ನ. ಅಂದರೆ ಅದು ಅವ್ರು ಉಳಿಸ್ಕೊಂಡಿರೋ ನಂಬಿಕೆ. ಅದನ್ನು ಸತತವಾಗಿ ನಿರಂತರವಾಗಿ ಯಾವುದೇ ಒತ್ತಡಗಳಿಲ್ಲದೆ, ಫಿಲ್ಟರ್ ಇಲ್ಲದೆ ತುಂಬ ಆನೆಸ್ಟಾಗಿ ಆ ಸರ್ವಿಸ್ನ ಕರ್ನಾಟಕದ ಜನತೆಗೆ ಕೊಟ್ಟಿದ್ದಾರೆ. ಹಾಗೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋರು ಎಲ್ಲರೂ ತುಂಬ ಭಾಗ್ಯವಂತರು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತಾರೆ. ನಿಮ್ಮೆಲ್ಲರಿಗೂ ಒಂದು ಸಮರ್ಥವಾದಂಥ ನಾಯಕರು ಹಾಗೂ ಗುರು ಇದ್ದಾರೆ. ಮುಂದೆ ಕರ್ನಾಟಕದ ಜನತೆ ನಿಮ್ಮ ಮೇಲೆ ಇಷ್ಟು ಯಥೇಚ್ಛವಾಗಿ ಒಂದು ನಂಬಿಕೆ ಇಟ್ಟಿದೆ. ಅಂದರೆ ನಿಮ್ಮ ಕಡೆಯಿಂದ ಏನೇ ಬಂದರೂ ಅದಕ್ಕೊಂದು ಅಂದರೆ ಇವತ್ತಿನ ಕಾಲಕ್ಕೆ ಏನು ಎಥಿಕಲ್ ಜರ್ನಲಿಸಮ್ ಅಂತೀವಿ, ಅದು ಮಾಯ ಆಗ್ತಿರೋ ಅಂಥ ಒಂದು ಕಾಲದಲ್ಲಿ ಇಷ್ಟು ನಂಬಿಕೆನ ಉಳಿಸ್ಕೊಂಡು ಹೋಗೋದು ಒಂದು ದೊಡ್ಡ ವಿಷಯ. ಇದು ಚಿಕ್ಕ ಸಾಧನೆ ಅಲ್ಲ, ಅದೆಲ್ಲ ಇದೆ. ಅದನ್ನು ತುಂಬ ಚೆನ್ನಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆಗೆ ಇವತ್ತು ನಮ್ಮ ವೀರ ಯೋಧರ ಫ್ಯಾಮಿಲಿಯವ್ರಿಗೆ ಏನು ಇವತ್ತು ಸನ್ಮಾನ ಮಾಡ್ತಾಯಿದ್ರು. ನಾನು ಅಂದ್ಕೊಳ್ತಾ ಇದ್ದೆ, ನಾವೆಲ್ಲರೂ ಹೇಳ್ತೀವಿ ಯಾವತ್ತು ಯೋಧರು ನಮ್ಮ ಭಾರತೀಯ ಸೈನ್ಯ ಬಾರ್ಡರಲ್ಲಿ ಅಷ್ಟು ಸೇವೆ ಮಾಡೋದ್ರಿಂದ ಅವ್ರ ತ್ಯಾಗ ಬಲಿದಾನಗಳಿಂದ ನಾವೆಲ್ಲರೂ ನೆಮ್ಮದಿಯಿಂದ ಇವತ್ತು ನಿದ್ದೆ ಮಾಡ್ಕೊಂಡು ಬದುಕ್ತಾ ಇದ್ದೀವಿ ಅಂತ. ಅದು ಬರೀ ಬಾಯಲ್ಲಿ ಮಾತ್ರ ಆಗಬಾರ್ದು. ಈ ಥರದ್ದು ಒಂದು ಕಾರ್ಯಕ್ರಮದಲ್ಲಿ ಇದು ಒಂದು ಬರೀ ಸೆಲೆಬ್ರೇಷನ್ ಮಾತ್ರ ಆಗದೆ ಒಂದು ಸೊಸೈಟಿಗೆ ಕಣ್ತರಿಸುವಂಥ ಒಂದು ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ನಾವೆಲ್ಲ ಇವತ್ತಿನ ಪೇರೆಂಟ್ಸ್ ಏನು ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ಪೇರೆಂಟಿಂಗ್ ಟಿಪ್ಸ್ ನೋಡ್ತೀವಿ. ಇವತ್ತು ಆ ತಂದೆ ತಾಯಿಗಳು ಮಾತಾಡಬೇಕಾದ್ರೆ ನಾನು ಅಂದ್ಕೊಳ್ತಾ ಇದ್ದೆ, ಅವರಲ್ಲಿರುವಂಥ ಆ ಧೈರ್ಯ, ಆ ದೇಶ ಪ್ರೇಮನ ಅವ್ರು ಆ ಮಕ್ಕಳಲ್ಲಿ ಇನ್ಸ್ಟಿಲ್ ಮಾಡಿರೋದ್ರಿಂದ ಅವರಿವತ್ತು ಸಮಾಜಕ್ಕೆ ಇಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸೊ ನಾವೆಲ್ಲರೂ ಅವರಿಂದ ಕಲಿಬೇಕಾಗಿರುವಂಥದ್ದು ತುಂಬ ಇದೆ. ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಬೇಕಾಗಿರುವಂಥದ್ದು ತುಂಬ ಇದೆ. ನಮ್ಮ ಮಕ್ಕಳನ್ನ ಅಷ್ಟೇ ಧೈರ್ಯಶಾಲಿಗಳಾಗಿ ಬೆಳೆಸೋಣ, ಅಷ್ಟೇ ದೇಶ ಪ್ರೇಮ ತುಂಬೋಣ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದಕ್ಕೆ, ಈ ಅವಕಾಶ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಒನ್ಸ್ ಅಗೇನ್ ಯು ಆರ್ ರಿಯಲಿ ಇನ್ಸ್ಪಿರೇಷನ್ ಟು ಆಲ್ ಅವರ್ ಜನರೇಷನ್. ಥ್ಯಾಂಕ್ ಯು ಫಾರ್ ಯುವರ್ ಸರ್ವಿಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಪ್ರಗತಿ ಅವರೇ. ಅರ್ಥಪೂರ್ಣವಾದ ಮಾತುಗಳನ್ನು ಆಡಿದಿರಿ. ಹೇಳಿ. ಒಂದೇ ಒಂದು ಇವತ್ತಿನ ಈ ಕಾರ್ಯಕ್ರಮದಿಂದ ಟೇಕ್ ಅವೇ, ಕ್ಯಾಪ್ಟನ್ ಆಗ ಒಂದು ಮಾತು ಹೇಳಿದ್ರು, ಪ್ರತಿದಿನ ನೀವು ದೇವರಿಗೆ ದೀಪ ಹಚ್ತೀರಾ, ಪ್ರಾರ್ಥನೆ ಮಾಡ್ತೀರಾ, ನಿಮ್ಮ ಮನದ ಇಚ್ಛೆಯನ್ನು ನೀವು ದೇವರಿಗೆ ಕೇಳ್ಕೊಳ್ತೀರಾ ಅಂತ. ಆಗ ಒಂದೇ ಒಂದು ಪ್ರೇ ಮಾಡಿ, ಬಾರ್ಡ್ರಲ್ಲಿ ಕಾಯ್ತಿರುವಂಥ ಸೈನಿಕರುಗಳಿಗೆ, ಅವ್ರ ಕುಟುಂಬದವರಿಗೆ ಒಳ್ಳೇದು ಮಾಡು, ಅವ್ರಿಗೆ ಒಳ್ಳೇದಾಗಲಿ ಅನ್ನುವಂಥದ್ದನ್ನ ಕೇಳ್ಕೊಳ್ಳಿ ಅಂತ ಹೇಳಿದ್ರು. ಖಂಡಿತವಾಗ್ಲೂ ಇನ್ಮೇಲೆ ಫಾಲೋ ಮಾಡ್ತೀವಿ ಸರ್. ಅದು ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಈಗ ಈ ವೇದಿಕೆಯಲ್ಲಿ ಹೇಗೆ ನಾವು ವೀರ ಯೋಧರಿಗೆ ಸನ್ಮಾನ ಮಾಡ್ತಿದ್ವಿ, ಅದೇ ನಿಟ್ಟಿನಲ್ಲಿ ನಿಜವಾಗ್ಲೂ ಒಂದು ನಮ್ಮ ಕನ್ನಡ ಚಿತ್ರರಂಗವನ್ನು ತುಂಬ ಎತ್ತರಕ್ಕೆ ತಗೊಂಡು ಹೋಗಿರುವಂಥ ನಮ್ಮ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವ್ರಿಗೂ ಕೂಡ ಹಾಗೂ ಅವ್ರ ಕಾಂತಾರ ಪಬ್ಲಿಕ್ ಟಿವಿದು ಇರೋದು ಒಂದೇ. ಕಾಂತಾರ ಫಸ್ಟ್ ಬಂದಾಗ ಅಂತ ಚಾಪ್ಟರ್ 1 ಅಲ್ಲ, ಅದು ಮೊದಲು ಬಂದಾಗ ಭಾಳ ಜನ ಅದನ್ನು ಗಂಭೀರವಾಗಿ ತಗೊಂಡಿದ್ರೋ ಇಲ್ವೋ ಗೊತ್ತಿಲ್ಲ. ಯಾಕೆ ಅಂದರೆ ಭಾಳ ದುಡ್ಡು ಖರ್ಚು ಮಾಡಿರಲಿಲ್ಲ ಅಂತ, ಪ್ರಮೋಷನಲ್ಲಾಗಲಿ ಅಥವಾ ಮೇಕಿಂಗಲ್ಲಾಗಲಿ ಮತ್ತೊಂದರಲ್ಲಾಗಲಿ. ಅದಾದಮೇಲೆ ಕ್ಲಿಕ್ ಆದಮೇಲೆ ಎಲ್ಲರೂ ತೆಕ್ಕೊಂಡು ನೋಡಿದ್ರು. ಬಟ್ ಎರಡನೇದು ಮಾಡೋವಾಗ ಶ್ರೀಮಂತಿಕೆ ಏನೇನು ಮಾಡಬೇಕೋ ಅದನ್ನು ಮಾಡಿದ್ರು ಅವರು. ಅದೇ ಥರ ಪಬ್ಲಿಕ್ ಟಿ ವಿ ಬಂದಾಗಲೂ ನಾವು ಕಾಸು ಖರ್ಚು ಮಾಡಿರಲಿಲ್ಲ. ಅದು ಕ್ಲಿಕ್ ಆದ ಮೇಲೆ ಏನೇನೋ ಕಾರ್ಯಕ್ರಮಗಳು 100 ಮಾಡಿರ್ಬೋದು ನಾವು, ಪ್ರಶ್ನೆ ಬೇರೆ. ಬಟ್ ಖರ್ಚು ಮಾಡಿರಲಿಲ್ಲ. ಅಂದರೆ ಅರ್ಥ ಇಷ್ಟೇ, ಜೀವನದಲ್ಲಿ ನಾನು ಮಾಡೇ ಮಾಡ್ತೀನಿ ಅನ್ನೋದ್ರ ಮೇಲೆ ನಂಬಿಕೆ ಇರಬೇಕು, ಮತ್ತು ನಾನು ಮಾಡಿ ಅದನ್ನು ಸಾಧಿಸ್ತೀನಿ ಅನ್ನೋ ಹಠ ಇರಬೇಕು, ಮತ್ತು ಆ ಎರಡನ್ನೂ ನಾನು ಸತ್ಯ ಮಾರ್ಗದಲ್ಲೇ ಮಾಡ್ತೀನಿ, ದುರ್ಮಾರ್ಗದಲ್ಲಿ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅನ್ನೋ ವಿಶ್ವಾಸ ನಿಮ್ಮಲ್ಲಿರಬೇಕು. ಅದಿದ್ದರೆ ಅದು ಫೇಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಭಾಳ ಜನ ಅಂದ್ಕೊಂಡಿದ್ದಾರೆ ಭಾಳ ಫಾಸ್ಟಾಗಿ ಮಾಡಿಬಿಡ್ತೀವಿ ನಾವು ಅದನ್ನು ಅಂತ. ಅಷ್ಟೇ ಫಾಸ್ಟಾಗಿ ಬಿದ್ದಿರೋದು ನೋಡಿದ್ದೀನಿ ನಾನು. ಹಾಗಾಗಿ ನನಗೆ ಇವ್ರ ಮೇಲೆ ಒಂದು ಪ್ರೀತಿ ಏನಪ್ಪ ಅಂತಂದರೆ, ನಾವೊಂದು 14 ವರ್ಷ ಅರ್ಲಿ ಮಾಡಿದ್ದ ಸ್ಕೀಮನ್ನು ಇವರೊಂದು ಸ್ವಲ್ಪ ಲೇಟಾಗಿ ಅದೇ ಸ್ಕೀಮಲ್ಲಿ ಬಂದಿದ್ದಾರೆ. ಇಬ್ಬರು ಒಂದೇ ಸ್ಕೀಮು ಸರ್ಕಾರದಲ್ಲಿ. ಥ್ಯಾಂಕ್ ಯು ರಂಗಣ್ಣ. ಥ್ಯಾಂಕ್ ಯು ಸೋ ಮಚ್. ರಿಷಬ್ ದಯವಿಟ್ಟು ಬರಬೇಕು. ಆ್ಯಂಡ್ ಪ್ರಗತಿ ಪ್ಲೀಸ್ ಈ
ಈ ನಮ್ಮ ಸನ್ಮಾನವನ್ನು ನೀವು ಸ್ವೀಕರಿಸಬೇಕು ಅಂತ ಕೇಳ್ಕೊತಿದ್ದೀವಿ. ದಯವಿಟ್ಟು ತಗೊಂಬನ್ನಿ. ಒಂದು ಜೋರ್ ಚಪ್ಪಾಳೆ ಬರಲಿ ಫಾರ್ ನಮ್ಮ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಹಾಗೂ ಅವರ ಧರ್ಮಪತ್ನಿ ಪ್ರಗತಿ ಶೆಟ್ಟಿ ಅವರಿಗೆ.